ಇವತ್ತು ಆ, ಬೆಂಗಳೂರಿನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಈ ಕಾಂಪೋಸ್ಟ್ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ದಿನ. ಇಡೀ ಬೆಂಗಳೂರಿಗೆ ಇವತ್ತು ಅತ್ಯಂತ ಪ್ರಮುಖವಾದ ದಿನ. ಯಾಕಂದ್ರೆ ಒಂದು ತೀರ್ಮಾನ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಾಂಪೋಸ್ಟ್ ಜನರೇಟ್ ಆಗುತ್ತೆ ಅದನ್ನ ಅತ್ಯಂತ ಸಮರ್ಪಕವಾಗಿ ಬೆಂಗಳೂರು ಸುತ್ತಮುತ್ತಲಿನ ರೈತರು ಸಮರ್ಪಕವಾಗಿ ಅದನ್ನು ಉಪಯೋಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು IT ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಗಿರೀಶ್ ಅಂತ ಅದರ ಅಧ್ಯಕ್ಷರು, ಹಾಗೆ ಸಮಿತಿ ಈ CSR ಇನಿಷಿಯೇಟಿವ್ ತೆಗೆದುಕೊಂಡು ಬೆಂಗಳೂರಿನಲ್ಲಿ ಜನರೇಟ್ ಆಗೋ ಕಾಂಪೋಸ್ಟ್ ಅನ್ನ CSR ಹಣವನ್ನು ಉಪಯೋಗಿಸಿ ಕೊಂಡುಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿ ರೈತರಿಗೆ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದ ರೈತರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಜನ ಕಾಂಪೋಸ್ಟ್ ಡೆವಲಪ್ ಮಾಡ್ತಾ ಇರ್ತಾರೆ. RWA ಅವರು, ಅವರ ಅಸೋಸಿಯೇಷನ್ ಅವ್ರು ಮಾಡ್ತಿರ್ತಾರೆ, ಎಲಿಸಿಟಿ ಅವ್ರು ಮಾಡ್ತಿದ್ದಾರೆ. ಆ ಯಾರ್ಯಾರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮಾಡ್ತಿದ್ದಾರೆ ಆ ಕಾಂಪೋಸ್ಟ್ ಅನ್ನು ಕೂಡ KCDC ಮುಖಾಂತರ ತಗೊಂಡು ಅದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಉಚಿತವಾಗಿ ಕೊಡೋ ಮುಖಾಂತರ ಅವ್ರಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇಲ್ಲಾಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದ್ ಕಾಲದಲ್ಲಿ ಕಾಂಪೋಸ್ಟ್ ಮಾಡ್ತಾ ಮಾಡ್ತಾ ಅವ್ರದ್ದು ಜಾಸ್ತಿ ಸ್ಟಾಕ್ ಉಳಿತದೆ, ಸ್ಟೋರ್ ಮಾಡೋ ಕೆಪಾಸಿಟಿ ಇರಲ್ಲ, ಸ್ಟೋರ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಕಾಂಪೋಸ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ತಿರ್ಗಾ ಸಾಲಿಡ್ ವೇಸ್ಟ್, ವೆಟ್ ವೇಸ್ಟ್ ಎಲ್ಲ ಮಿಕ್ಸ್ ಮಾಡಿ GBA ಕೊಡ್ತಾರೆ. ಆ ರೀತಿಯಾದ ಪರಿಸ್ಥಿತಿ ಆಗ್ತಾ ಇದೆ. ಅದನ್ನ ನಾವು ಕಡಿಮೆ ಮಾಡಬೇಕು, ಅದನ್ನ ಇಲ್ದಂಗೆ ಮಾಡಬೇಕು. ಯಾರು ಕಾಂಪೋಸ್ಟ್ ಮಾಡ್ತಿದ್ದಾರೆ ಅಪಾರ್ಟ್ಮೆಂಟ್ನವರು ಅಥವಾ KCDC ಅವರು, BSWML ಅವರು, ಅದನ್ನೆಲ್ಲ ಕಾಂಪೋಸ್ಟ್ ಅನ್ನ ಸದುಪಯೋಗ ಆಗಬೇಕು, ಎಲ್ಲೂ ಸ್ಟಾಕ್ ಆಗಬಾರದು ಅನ್ನೋ ಉದ್ದೇಶದಿಂದ ಜಿಬಿಶಿಯಾ ಗ್ರೇಟರ್ ಬೆಂಗಳೂರು IT ಇಂಡಸ್ಟ್ರಿ ಅಸೋಸಿಯೇಷನ್ ಅದರ CSR ಇನಿಷಿಯೇಟಿವ್ಗೆ ಮಿಸ್ಟರ್ ವಾಸುದೇವ್ ಅಂತ ಅದರ ಚೀಫ್ CSR ಆಕ್ಟಿವಿಟಿ ಇನಿಷಿಯೇಟಿವ್ ಅವರೇ ತಗೊಂಡಿರೋದು. ಮತ್ತೆ ಅವರೆಲ್ಲ ಸಮಿತಿಯವರು ನಮ್ಮ ಜೊತೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡು, KCDC ಜೊತೆ ಒಡಂಬಡಿಕೆ ಮಾಡಿಕೊಂಡು ಇವತ್ತಿಂದ ಒಂದು ಸಾಂಕೇತಿಕವಾಗಿ ಲಾಂಚ್ ಮಾಡಿ ಇನ್ನು ಮುಂದಕ್ಕೆ ವಿಷನ್ 2030 ಅಂತ ಒಂದು ಅವ್ರ ವಿಷನ್ ಅನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇಲ್ಲಿ ಜನರೇಟ್ ಆಗೋ ಸಂಪೂರ್ಣ ವೆಟ್ ವೇಸ್ಟ್ ಕಾಂಪೋಸ್ಟ್ ಆಗಬೇಕು. ಆ ಸಂಪೂರ್ಣ ಕಾಂಪೋಸ್ಟ್ ನಿರಂತರವಾಗಿ ರೈತರಿಗೆ, ಅಥವಾ ನಾವು KCDC ಮುಖಾಂತರ ನಾವು ಕೂಡ ಅಪ್ರೋಚ್ ಮಾಡ್ತಾ ಇದೀವಿ. ಏನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಬೆಂಗಳೂರಿನಲ್ಲಿ ಪಾರ್ಕ್ ಮೇಂಟೈನ್ ಮಾಡಲಿಕ್ಕೆ, ಅಥವಾ BSWML ಮತ್ತೆ BMRCL ಅವ್ರದ್ದು ಪಾತ್ಗಳನ್ನ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ, ಬೆಂಗಳೂರಿನ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ. ಇವಾಗ ಟೆಂಪರೇಚರ್ ಎಷ್ಟಾಗಿದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇಷ್ಟೊಂದು ಟೆಂಪರೇಚರ್ ನಾವು ಕೇಳಿರಲಿಲ್ಲಪ್ಪ, ಅಷ್ಟೊಂದು ಟೆಂಪರೇಚರ್ ಆಗಿದೆ. ಇದಕ್ಕೆ ಏನ್ ಮಾಡ್ಬೋದು, ನಾವು ಹೆಚ್ಚಿನ ಗಿಡಗಳನ್ನ ಬೆಳೆಸ್ಬೋದು. ಹೆಚ್ಚಿನ ಗಿಡ ಬೆಳೆಸಲಿಕ್ಕೆ ನಮ್ಮದೇ ಆದ ಒಂದು ಸಿಟಿ ಕಾಂಪೋಸ್ಟ್ ಇದೆ, ಎಲ್ಲಿಂದ ಆಚೆಯಿಂದ ಕೊಂಡ್ಕೊಂಡ್ ಬರ್ಬೇಕು ಅಗತ್ಯ ಇಲ್ಲ. ಅದನ್ನು ಕೂಡ ನಾವು ಒಂದು ಅಪ್ರೋಚ್ ಮಾಡ್ತಾ ಇದೀವಿ. ಆದಾಗ್ಯೂ ಕೂಡ ಇವತ್ತು ಜಿಬಿಶಿಯಾ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬೆಂಗಳೂರಿನ ನೈರ್ಮಲೀಕರಣಕ್ಕೆ, ಬೆಂಗಳೂರಿನ ಕಾಂಪೋಸ್ಟ್ ನ ಎನ್ಕರೇಜ್ ಮಾಡ್ಲಿಕ್ಕೆ, ಅದರ ಮ್ಯಾನ್ಯೂರ್ ಅನ್ನ ಉಪಯೋಗಿಸ್ಲಿಕ್ಕೆ, ರೈತರಿಗೆ ಉಚಿತವಾಗಿ ಕೊಡುವಂತ ಒಂದು ಅದ್ಭುತವಾದ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ.